ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾನೊಂದು ಕಂಡೀಷನ್ ಹಾಕ್ದೆ. ನನಗೆ ಗೊತ್ತಿತ್ತು ಇದು ಸೂರ್ಯವಂಶ ಮುಂಚೆ ಮಾಡಿ ಅದು ನಿಂತೋಗ್ಬಿಟ್ಟಿತ್ತು ಅಂತ ಕೇಳ್ಪಟ್ಟಿದ್ದೆ. ಆದರೆ ನಾನು ಬಂದ ನಂತರ ಅದು ನಿಂತೋಗಬಾರ್ದು ಅನ್ನೋದು ಒಂದು ಕಂಡೀಷನ್ ಹಾಕ್ದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಾನು ಬಹಳ ದಿನಗಳಿಂದ ನನ್ನ ಮನಸ್ಸಲ್ಲಿದ್ದ ಒಂದು ಆಸೆ ಇತ್ತು. ಏನಪ್ಪ ಅಂತಂದರೆ, ಕನ್ನಡದಲ್ಲಿ ಪ್ರಪ್ರಥಮವಾದ ಒಂದು ಚಾನೆಲ್ ಪ್ರಾರಂಭ ಆಗಿದ್ದು ದೂರದರ್ಶನ್ ನಂತರ ಅದು ಉದಯ ಟಿವಿ. ಅದರ ಹೆಡ್ ಆದಂಥ ಸೆಲಂ ಸರ್ ಈ ಒಂದು ಚಾನೆಲ್ ಓಪನ್ ಮಾಡೋಕ್ಕೆ ಮುಂಚೆನೇ ಒಂದು ಡಿಸ್ಕಷನ್ ಭಾಳ ಒಂದು 30 ವರ್ಷದ ಹಿಂದೆ ನಡೀತಾ ಇತ್ತು. ಆವಾಗ ಈ ಒಂದು ಚಾನೆಲ್ಗೆ ಆಲ್ರೆಡಿ ಸನ್ ಟಿ ವಿ ಅಂತ ತಮಿಳಲ್ಲಿ ಇತ್ತು, ಸೂರ್ಯ ಅಂತ ಮಲಯಾಳದಲ್ಲಿ, ಆಮೇಲೆ ತೆಲುಗುನಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಕನ್ನಡಕ್ಕೆ ಒಂದು ಚಾನೆಲ್ಗೆ ಹೆಸರಿಡಬೇಕಾಗಿ ಬಂದಾಗ ಅವತ್ತು ಇದಕ್ಕೆ ನಾಮಕರಣ ಮಾಡಿದವರು ಶ್ರೀನಾಥ್ ಅವರು. ಉದಯ ಅಂತಂದರೆ ಉದಯ ಸೂರ್ಯ ಅಂದರೆ ಸೂರ್ಯ ಉದಯಿಸ್ತಾನೆ ಅಂತ. ಸೊ ಇದರಲ್ಲಿ ಯಾರೋ ಒಬ್ರು ಹೇಳಿದ್ರು, ಸರ್ ನಿಮಗೆ ಜಾತಕ ಹೇಳಬೇಕು ಅಂತಂದರೆ ನಿಮ್ಮ ಟೈಮ್ ಚೆನ್ನಾಗಿರ್ಬೇಕು ಸರ್. ಅಂದರೆ ಟೈಮ್ ಯಾವಾಗ ಚೆನ್ನಾಗಿರುತ್ತೆ ಅಂದರೆ ಸೂರ್ಯನ ಪವರ್ ಇದ್ದಾಗಲೇ ನಿಮ್ಮ ಟೈಮ್ ಚೆನ್ನಾಗಿರುತ್ತೆ. ನೀವು ನೋಡ್ಕೊಂಬನ್ನಿ, ಎಲ್ಲ ನಿಮ್ಮ ಆಸ್ಟ್ರಾನಮಿಲಿ ಕೇಳಿದಾಗ ಸನ್ ಪವರ್ ಅಂತ ಹೇಳ್ತಾರೆ. ಅದು ಯಾವತ್ತೂ ಅಷ್ಟೇ ಸೋಲಾರ್ ಸಿಸ್ಟಮಲ್ಲಿ ಅದು ಇದ್ದೇ ಇರುತ್ತೆ. ಆ ಪವರ್ ಇರಬೇಕಾದ್ರೆ ಅದರ ಮುಖ್ಯಸ್ಥನಾಗಿ ಸತ್ಯಮೂರ್ತಿಯಾಗಿ ನನಗೆ ಸೂರ್ಯವಂಶದಲ್ಲಿ ಮುಖ್ಯ ಪಾತ್ರ ಕೊಟ್ರಲ್ಲ, ಅದಕ್ಕೆ ನಿರ್ಮಾಪಕರಾದಂಥ ಪದ್ಮನಾಭ ಅವರಿಗೆ, ಸೆಲ್ಲಂ ಸರ್ ಅವರಿಗೆ, ಹಾಗೆ ನಿರ್ದೇಶನ ಮಾಡಿದಂಥ ಹರಿ ಮತ್ತು ನನ್ನ ಪ್ರಕಾಶ್ ಅವರಿಗೆ ನನ್ನ ಮೊದಲನೇ ಧನ್ಯವಾದಗಳನ್ನು ಹೇಳಬೇಕು. ಎರಡನೇದೇನೆಂದರೆ ನನ್ನ ಮೊಮ್ಮಗ. ನನಗೆ ರಾಯನ್ ಹುಟ್ಟಿದ ಮೇಲೆ ಒಂದು ಅದೃಷ್ಟ ಬರುತ್ತೆ ಅಂತ ಹೇಳಿದ್ರು. ಖಂಡಿತವಾಗಿ ಸುಳ್ಳಿನ ಮಾತಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಒಬ್ಬನ್ನ ಕಳ್ಕೊಂಡು ಮತ್ತೆ ಒಬ್ಬನ ಪಡೆದಿದ್ದೀವಿ. ನಮ್ಮ ಕುಟುಂಬದಲ್ಲಿ ಒಬ್ಬನ ಕಳ್ಕೊಂಡ್ವಿ, ಮತ್ತೆ ಒಬ್ಬನ ಪಡೆದಿದ್ದೀವಿ. ಆ ರೀತಿ ಧಾರಾವಾಹಿನಲ್ಲೂ ಒಬ್ಬನ ಕಳ್ಕೊಂಡಿದ್ದೀನಿ. ನನ್ನ ಮಗನ ಕಳ್ಕೊಂಡೆ, ನನ್ನ ಮೊಮ್ಮಗನ ಪಡಿತಾ ಇದ್ದೀನಿ. ಸೇಮ್ ರಿಪೀಟ್. ಹೀಗಾಗಿ ನನಗೆ ಒಂದು ರೀತಿ ರೋಮಾಂಚನ, ಒಂದು ರೀತಿ ನನ್ನದೇ ಆದಂಥ ಜೀವನದಲ್ಲಾದಂಥ ಘಟನೆಗಳು, ಹಾಗೆ ಬಹಳ ದಿನಗಳಂತ ನನ್ನ ಮಿತ್ರನಾದ ಡಾಕ್ಟರ್ ವಿಷ್ಣುವರ್ಧನ್, ನಿಮಗೆ ನನ್ನ ಕುಮಾರ ಅವರ ಅಳಿಯ ಅನಿರುದ್ಧ, ಮೊದಲನೇದಾಗಿ ಬೆನಕಾದಲ್ಲಿ ಕಾಲಿಟ್ಟಾಗ ಅವತ್ತೇ ಅವನಿಗೆ ಆಶೀರ್ವಾದ ಮಾಡಿದ್ವಿ. ನೀನು ಮುಂದೊಂದು ದಿನ ಭಾಳ ಉತ್ತಮವಾದ ನಟ ಆಗ್ತೀಯ ಅಂತ ಹೇಳಿದ್ದೆ. ಅದರ ಸಾರ್ಥಕತೆ ಇವತ್ತು ಅವನು ನನ್ನ ಮೊಮ್ಮಗನಾಗಿ ಸೂರ್ಯವಂಶದ ಕೂಡಿಯಾಗಿ ಈ ಧಾರಾವಾಹಿಯಲ್ಲಿ ಬೆಳೀತಾ ಇದ್ದಾನೆ. ಬೆಳಗಿಸ್ತಾನೆ, ಮುಂದಿನ ದಿನಗಳಲ್ಲಿ ಬೆಳಗಿಸ್ತಾನೆ.